ನಮಸ್ಕಾರ ವಿದ್ಯಾರ್ಥಿಗಳೇ. ಮೋಟಾರ್ ಖಾಲಿ ಇರುವಾಗ ಜೋರಾಗಿ ಓಡುವುದು ಸುಲಭ. ಆದರೆ ಅದರ ಮೇಲೆ ಭಾರ ಅಥವಾ ಲೋಡ್ ಬಿದ್ದಾಗ ಅದು ಹೇಗೆ ವರ್ತಿಸುತ್ತದೆ? ಅದು ಸೋತು ಹೋಗುತ್ತದೆಯೇ ಅಥವಾ ಧೈರ್ಯವಾಗಿ ಎಳೆಯುತ್ತದೆಯೇ? ಇದನ್ನೇ ಪರೀಕ್ಷಿಸುವುದು ಇಂದಿನ ಲೋಡ್ ಟೆಸ್ಟ್ ಪ್ರಯೋಗ. ಈ ಮೋಟಾರ್ ಹೇಗೆ ಲೋಡ್ ಅನ್ನು ನಿಭಾಯಿಸುತ್ತದೆ? ಇದರ ರಹಸ್ಯವಿರುವುದು ಇದರ ಸೀರೀಸ್ ಫೀಲ್ಡ್ನಲ್ಲಿ. ನಾವು ಮೋಟಾರ್ ಮೇಲೆ ಲೋಡ್ ಜಾಸ್ತಿ ಮಾಡಿದಾಗ ಸೀರೀಸ್ ಫೀಲ್ಡ್ ವೈಂಡಿಂಗ್ ಮೂಲಕ ಹೆಚ್ಚು ಕರೆಂಟ್ ಹರಿಯುತ್ತದೆ. ಆಗ ಅದು ಮೋಟರ್ಗೆ ಎಕ್ಸ್ಟ್ರಾ ಕಾಂತೀಯ ಶಕ್ತಿ ಅಥವಾ ಮ್ಯಾಗ್ನೆಟಿಕ್ ಪವರ್ ಅನ್ನು ಒದಗಿಸುತ್ತದೆ. ಇದರಿಂದ ಮೋಟಾರ್ ನಿಲ್ಲುವ ಬದಲಿಗೆ ಹೆಚ್ಚು ಟಾರ್ಕ್ ಅಥವಾ ತಿರುಗುವ ಬಲವನ್ನು ಉತ್ಪಾದಿಸಿ ಲೋಡ್ ಅನ್ನು ಎಳೆಯುತ್ತದೆ. ಈ ಪ್ರಯೋಗದ ಕೀ ಸೀಕ್ರೆಟ್ ಕಾನ್ಸೆಪ್ಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡಿಂಗ್. ಇಲ್ಲಿ ಸೀರೀಸ್ ಫ್ಲಕ್ಸ್ ಮತ್ತು ಶಂಟ್ ಫ್ಲಕ್ಸ್ ಒಂದಕ್ಕೊಂದು ಕೂಡಿಕೊಳ್ಳುತ್ತದೆ. ಆಗ ಫ್ಲಕ್ಸ್ ಜಾಸ್ತಿಯಾದ್ರೆ ಏನಾಗುತ್ತದೆ? ಮೋಟಾರ್ನ ಸ್ಪೀಡ್ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಲಾಭ ಏನೆಂದ್ರೆ ಅದರ ಟಾರ್ಕ್ ತುಂಬಾ ಹೆಚ್ಚಾಗುತ್ತದೆ. ಶಂಟ್ ಮೋಟರ್ಗಿಂತ ಹೆಚ್ಚು ಶಕ್ತಿ, ಸೀರೀಸ್ ಮೋಟರ್ಗಿಂತ ಹೆಚ್ಚು ಸೇಫ್ಟಿ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಗ್ರಾಫ್ ಪ್ಲಾಟ್ ಮಾಡೋಣ. ಒಂದು ಮುಖ್ಯ ಎಚ್ಚರಿಕೆ: ನಾವು ಬ್ರೇಕ್ ಡ್ರಮ್ ಮೂಲಕ ಲೋಡ್ ಕೊಡುತ್ತೇವೆ. ಘರ್ಷಣೆಯಿಂದ ಡ್ರಮ್ ಬಿಸಿಯಾಗದಂತೆ ನೋಡಿಕೊಳ್ಳಲು ಅದರ ಪುಲ್ಲಿಯ ಒಳಗೆ ಸ್ವಲ್ಪ ನೀರು ಹಾಕಬೇಕು ಮತ್ತು ಸ್ಪ್ರಿಂಗ್ ಬ್ಯಾಲೆನ್ಸ್ ರೀಡಿಂಗ್ ಅನ್ನು ಕರೆಕ್ಟ್ ಆಗಿ ನೋಡಬೇಕು. ಬನ್ನಿ ಶುರು ಮಾಡೋಣ. ಹಲೋ ಟ್ರೈನೀಸ್, ಈಗ ನಾವು ಓದ್ ಎಕ್ಸ್ಪೆರಿಮೆಂಟಲ್ಲಿ DC ಕಾಂಪೌಂಡ್ ಮೋಟಾರ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಮತ್ತು ಸ್ಪೀಡ್ ಕಂಟ್ರೋಲ್ ಯಾವ ರೀತಿ ಮಾಡೋದು ಅನ್ನೋದು 2 ಎಕ್ಸ್ಪೆರಿಮೆಂಟಲ್ಲೂ ತಿಳ್ಕೊಂಡ್ವಿ. ಇವತ್ತು 3ನೇ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. DC ಮೋಟಾರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಥವಾ ಎಫಿಷಿಯನ್ಸಿ ಯಾವ ರೀತಿ ಮಾಡುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಈಗ. ಸೊ ಮೊದಲನೇದಾಗಿ ನಮಗೆ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಯಾವ ರೀತಿ ಅಂತ ಬರ್ಸಿದ್ದೀನಿ, ಏನೇನು ಐಟಮ್ ಮೆಟೀರಿಯಲ್ಸ್ ಬೇಕು ಅಂತ ಬರ್ಸಿದ್ದೀನಿ. ಆ ಮೆಟೀರಿಯಲ್ಸ್ ಏನೇನಪ್ಪ ಅಂತಂದರೆ DC ಕಾಂಪೌಂಡ್ ಮೋಟರ್ ಪ್ಯಾನಲ್ ಬೋರ್ಡ್ ಅಂತ ಬರ್ಸಿದ್ದೀನಿ. ಆ ಪ್ಯಾನಲ್ ಬೋರ್ಡ್ ಇಲ್ಲಿ ನಮ್ಮ ಹತ್ರ ಇದೆ. ಮತ್ತು DC ಮೋಟಾರ್ ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಅಂತ ಹೇಳಿದ್ದೀನಿ, 2 kW ಅಂತ. ಸೊ ಇಲ್ಲ, ಅದು ಆಲ್ರೆಡಿ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಸೊ ಮೆಕ್ಯಾನಿಕಲ್ ಲೋಡಿಂಗ್ ಅಂತ ಅಂದರೆ ಮೇಜರ್ ನೋಡಿ, ಇಲ್ಲಿ ಶಾಫ್ಟ್ಗೆ ಡ್ರಮ್ ಲೋಡನ್ನು ಕೊಟ್ಟಿರ್ತಾರೆ, ಡ್ರಮ್ಗೆ ಬೆಲ್ಟನ್ನು ಹಾಕಿರ್ತೀವಿ. ಸೊ ಬೆಲ್ಟ್ ಹಾಕಿದ್ದೆ ಈ ಬೆಲ್ಟನ್ನು ಟೈಟ್ ಮಾಡೋದ್ರಿಂದ ಫ್ರಿಕ್ಷನ್ ಲೋಡಿಂಗ್ ಬರುತ್ತೆ ಇದಕ್ಕೆ. ಸೊ ಹಾಗಾಗಿ ಲೋಡಿಂಗ್ ಅರೇಂಜ್ಮೆಂಟ್ ಆಗುತ್ತೆ. ಈ ಎಷ್ಟು ಲೋಡ್ ಕೊಡ್ತಾ ಇದ್ದೀವಿ ಅಂತ kg ಲೆಕ್ಕದಲ್ಲಿ ನೋಡೋದಕ್ಕೆ ನಾವು 2 ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಹಾಕಿದ್ದೀವಿ. ಇದ್ರ ವೆಯ್ಟ್ ಮೇಲೆ ಏನು ಮಾಡ್ತೀವಿ ನಾವು, ಇಷ್ಟು ಲೋಡ್ ಬಿದ್ದಿದೆ ಅಂತ ಹೇಳ್ತೀವಿ. ತಡೆಯಿರಿ, ನೆನಪಿಡಿ, ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೇಲೆ ರೀಡಿಂಗ್ ನೋಡುವಾಗ ಕಣ್ಣಿನ ನೋಟ ನೇರವಾಗಿರಲಿ. ಬೆಲ್ಟನ್ನು ಹೆಚ್ಚು ಟೈಟ್ ಮಾಡಿದರೆ ಫ್ರಿಕ್ಷನ್ ಜಾಸ್ತಿಯಾಗಿ ಹೀಟ್ ಉತ್ಪತ್ತಿಯಾಗುತ್ತದೆ. ಇದು ಮೋಟಾರ್ ವೈಂಡಿಂಗ್ ಮೇಲೆ ಪರಿಣಾಮ ಬೀರಬಹುದು. ಗೊತ್ತಾಯ್ತಾ? ಇದರಲ್ಲಿ ನಾವು ಒಂದನ್ನು W1 ಅಂತ ತಿಳ್ಕೊಬೇಕು, ಇನ್ನೊಂದನ್ನು W2 ಅಂತ ತಿಳ್ಕೊಬೇಕು. ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಬರ್ಸಿದ್ದೀನಿ ನೋಡಿ, W1 W2. ಇದನ್ನು ನೀವು ಟೈಟ್ ಮಾಡ್ತಾ ಹೋದಂಗೆಲ್ಲ, ಇದನ್ನು ಹೆಡ್ನ ಟೈಟ್ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ವೆಯ್ಟ್ನ ನೀವೇನು ಮಾಡಿ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಮತ್ತು ಈ ಡ್ರಮ್ಮು ಲೋಡ್ ಕೊಡಬೇಕಾದಾಗ ಇದರೊಳಗಡೆ ಸ್ವಲ್ಪ ನೀರನ್ನು. ಬಹಳ ಮುಖ್ಯವಾದ ಸೂಚನೆ: ಲೋಡ್ ಹೆಚ್ಚಾದಂತೆ ಘರ್ಷಣೆಯಿಂದ ಡ್ರಮ್ ಕಾದಿರುತ್ತದೆ. ನೀರು ಹಾಕದಿದ್ದರೆ ಬೆಲ್ಟ್ ಸುಟ್ಟು ಹೋಗಬಹುದು ಅಥವಾ ಕತ್ತರಿಸಿ ಹೋಗಬಹುದು. ಇದು ನಿಮ್ಮ ಸುರಕ್ಷತೆ ಮತ್ತು ಯಂತ್ರದ ಆಯಸ್ಸಿಗೆ ಅತ್ಯಗತ್ಯ. ಹಾಕಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕೆ ಅಂದರೆ ಡ್ಯೂ ಟು ಹೀಟ್ ಏನಾಗುತ್ತೆ, ಈ ಡ್ರಮ್ ಹೀಟ್ ಆಗುತ್ತೆ. ಡ್ರಮ್ ಹೀಟ್ ಆದಾಗ ಬೆಲ್ಟ್ ಆಟೋಮೆಟಿಕ್ಕಾಗಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಿಕ್ ಆನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಸ್ಮೆಲ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದರೊಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕಿ. ಸೊ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ನಾವು ಇದನ್ನು ಕನೆಕ್ಷನ್ಸನ್ನು ಮಾಡೋಣ ಈಗ. ಸೊ ಮೊದಲನೇದಾಗಿ ನಮಗೆ ನಮ್ಮ ಪ್ಯಾನಲ್ ಬೋರ್ಡಲ್ಲಿ ಏನೇನಿದೆ ಅಂತ ಆಲ್ರೆಡಿ ಗೊತ್ತು. ಯಾಕೆ ಅಂದರೆ ಹಿಂದಿನ ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಮಾಡಿದ್ದೀವಿ. ಇದರೊಳಗಡೆ ನಮಗೆ DC ಸಪ್ಲೈ ಸೋರ್ಸ್ ಇದೆ, 4 ಪಾಯಿಂಟ್ ಸ್ಟಾರ್ಟರ್ ಇದೆ, RPM ಮೀಟ್ರ್ ಇದೆ, ಮೀಟರ್ಸ್ಗಳಿದ್ದಾವೆ, DC ಮೀಟರ್ಸ್. DC ಮೀಟ್ರಲ್ಲಿ ವೋಲ್ಟ್ ಮೀಟ್ರ್ ಇದೆ. ವೋಲ್ಟ್ ಮೀಟ್ರನ್ನ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತ ನೋಡ್ಲಿಕ್ಕೆ ಯೂಸ್ ಮಾಡ್ತೀವಿ. DC ವೋಲ್ಟ್ ಮೀಟ್ರನ್ನ ಯಾವಾಗಲೂ +2. ಗಮನಿಸಿ, DC ವೋಲ್ಟ್ ಮೀಟರ್ನಲ್ಲಿ ಪೊಲಾರಿಟಿ ಉಲ್ಟಾ ಆದರೆ ಮೀಟರ್ನ ಮುಳ್ಳು ಪಾಯಿಂಟರ್ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಬೆಂಡ್ ಆಗಬಹುದು ಅಥವಾ ಕಾಯಿಲ್ ಸುಟ್ಟು ಹೋಗಬಹುದು. ಯಾವಾಗಲೂ ಪಾಸಿಟಿವ್ಗೆ ಪಾಸಿಟಿವ್ ಅನ್ನೇ ಜೋಡಿಸಿ. +2 -2 ಮೈನಸ್ ಪೊಲಾರಿಟಿ ನೋಡೇ ಕೊಡಬೇಕು. ಯಾವುದೇ ಕಾರಣಕ್ಕೂ ರಿವರ್ಸ್ ಕೊಟ್ಟರೆ ಮೀಟ್ರ್ ಸುಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಅಮ್ಮೀಟ್ರನ್ನ ಯಾವಾಗಲೂ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಅಲ್ಲೂ ಕೂಡ +- ನೆಗೆಟಿವ್ ಟರ್ಮಿನಲ್ಸನ್ನು ನೀವು ಅಬ್ಸರ್ವ್ ಮಾಡಲೇಬೇಕು. ಅಮ್ಮೀಟರ್ ಅನ್ನು ಯಾವಾಗಲೂ ಸೀರೀಸ್ನಲ್ಲೇ ಕನೆಕ್ಟ್ ಮಾಡಿ.
ಒಂದು ವೇಳೆ ನೀವು ಪ್ಯಾರಲೆಲ್ ಆಗಿ ಕೊಟ್ಟರೆ ಅದು ಶಾರ್ಟ್ ಸರ್ಕ್ಯೂಟ್ ಉಂಟುಮಾಡಿ ಅಮ್ಮೀಟರ್ ಅನ್ನು ತಕ್ಷಣವೇ ಸುಟ್ಟು ಹಾಕುತ್ತದೆ. ಇಲ್ಲ ಅಂದರೆ ಮೀಟರ್ ರಿವರ್ಸ್ ಕನೆಕ್ಟ್ ಮಾಡಿದ್ರೆ ಮೀಟರ್ ಸುಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಈಗ ನಾವು ಕನೆಕ್ಷನ್ಸನ್ನು ಮಾಡೋಣ. ಸೊ ಮೊದಲನೇದಾಗಿ ಡಿ ಸಿ ಪಾಸಿಟಿವ್ ಸಪ್ಲೈ ಔಟ್ಪುಟ್ ಬರ್ತಿರ್ತಕ್ಕಂಥದ್ದನ್ನ ಡೈರೆಕ್ಟಾಗಿ 4 ಪಾಯಿಂಟ್ ಸ್ಟಾರ್ಟರ್ ಎಲ್ ಟರ್ಮಿನಲ್ಗೆ ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ ಪಾಸಿಟಿವ್ ಸಪ್ಲೈನ. ನೆಕ್ಸ್ಟು ಸ್ಟಾರ್ಟರ್ ಎ ಟರ್ಮಿನಲ್ ಎ ಇಂದ ಬರ್ತಕ್ಕಂಥದ್ದನ್ನು ನಾವು ಅಮ್ಮೀಟರ್ ಪಾಸಿಟಿವ್ ಕೊಡ್ತಾ ಇದ್ದೀವಿ. ಅಮ್ಮೀಟರ್ ನೆಗೆಟಿವ್ ಇಂದ ಬಂದಿದ್ದನ್ನು ಸೀರೀಸ್ ಫೀಲ್ಡ್ S1ಗೆ ಕೊಡ್ತಾ ಇದ್ದೀವಿ, ಅಥವಾ D1 ಅಂತ ಕೂಡ ಕರಿತೀವಿ. ಅದನ್ನು S2 ಇಂದ ಅಥವಾ D2 ಇಂದ A1ಗೆ ಶಾರ್ಟ್ ಮಾಡಿದ್ದೀವಿ. ಆರ್ಮೇಚರ್ ಟರ್ಮಿನಲ್ A1ಗೆ ಶಾರ್ಟ್ ಮಾಡಿದ್ದೀವಿ. A2 ಇಂದ DC ಸಪ್ಲೈ ನೆಗೆಟಿವ್ಗೆ ಕೊಟ್ವಿ. ನೆಕ್ಸ್ಟು ಸ್ಟಾರ್ಟರ್ 4 ಪಾಯಿಂಟ್ ಸ್ಟಾರ್ಟರ್ F ಇಂದ ಫೀಲ್ಡ್ ವೈಂಡಿಂಗ್ F1 ಶಂಟ್ ಫೀಲ್ಡ್ ವೈಂಡಿಂಗ್ F1 ಅಥವಾ E1 ಟರ್ಮಿನಲ್ಗೆ ಕೊಟ್ಟಿದ್ದೀವಿ. ನೆಕ್ಸ್ಟು ಶಂಟ್ ಫೀಲ್ಡ್ F2 ಎಂಡಿಂಗ್ ಟರ್ಮಿನಲ್ ಅಥವಾ E2 ಅದರಿಂದ ಆರ್ಮೇಚರ್ ಟರ್ಮಿನಲ್ A2ಗೆ ಶಾರ್ಟು ಮಾಡಿದ್ದೀವಿ. ಸೊ ಅಲ್ಲಿಗೆ ಮೋಟ್ರ್ ಕನೆಕ್ಷನ್ಸು ಮುಗೀತು. ಇನ್ನೊಂದು ಸ್ಟಾರ್ಟರ್ ಕನೆಕ್ಷನ್ಸು ಎನ್ನಿಂದ ಬಂದಿದ್ದು ನ್ಯೂಟ್ರಲಿಂದ, ಅದು ಎನ್ನಿಂದ ಬಂದಿದ್ದು ನೆಗೆಟಿವ್ ಆಫ್ ದ ಡಿ ಸಿ ಸಪ್ಲೈಗೆ ಕೊಡಿ. ನೆಕ್ಸ್ಟು ವೋಲ್ಟ್ ಮೀಟ್ರ್ ಕನೆಕ್ಷನ್ನು ನೆಗೆಟಿವಿಂದ ಬಂದಿದ್ದು ನೆಗೆಟಿವ್ ಆಫ್ ದ ಸಪ್ಲೈ ಕೊಡಿ ಡಿ ಸಿ ಸಪ್ಲೈಗೆ. ಪಾಸಿಟಿವಿಂದ ಬಂದಿದ್ದು ಪಾಸಿಟಿವ್ ಆಫ್ ದ ಡಿ ಸಿ ಸಪ್ಲೈಗೆ ಕೊಡಿ. ಸೊ ಅಲ್ಲಿಗೆ ಪೂರ್ತಿ ಕನೆಕ್ಷನ್ಸು ಕಂಪ್ಲೀಟು ಆಯಿತು. ಸೊ ಈಗ ಮೋಟ್ರು ಇಲ್ಲಿ ಲೋಡಲ್ಲಿ ಫ್ರೀ. ಮೋಟಾರ್ ಸ್ಟಾರ್ಟ್ ಮಾಡುವ ಮೊದಲು ಶಾಫ್ಟ್ ಅನ್ನು ಕೈಯಿಂದ ತಿರುಗಿಸಿ ನೋಡುವುದು ಉತ್ತಮ ರೂಢಿ. ಯಾವುದಾದರೂ ಮೆಕ್ಯಾನಿಕಲ್ ಅಡೆತಡೆ ಇದ್ದರೆ ಮೋಟಾರ್ ಸ್ಟಾರ್ಟ್ ಆಗುವಾಗ ಅತಿಯಾದ ಕರೆಂಟ್ ಪಡೆದು ಹಾನಿಯಾಗುವುದನ್ನು ಇದು ತಪ್ಪಿಸುತ್ತದೆ. ಆಗಿದೆಯಾ ಅಂತ ಒಂದ್ಸತಿ ರೊಟೇಟ್ ಮಾಡಿ ನೋಡಿ. ಏನು ಲೋಡ್ ಕೊಟ್ಟಿಲ್ಲ ನಾವೀಗ, 0 ಲೋಡಲ್ಲಿದೆ, ನೋ ಲೋಡಲ್ಲಿದೆ ಇದೀಗ. ಸೊ ಮೋಟ್ರನ್ನ ಸ್ಟಾರ್ಟ್ ಮಾಡಿ MCBನ ಎತ್ತಿದ ತಕ್ಷಣ ಇಂಡಿಕೇಟ್ರ್ ಆನು ಆಗುತ್ತೆ. ಆನ್ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟರ್ ವೋಲ್ಟೇಜ್ ಬಂತಲ್ಲಿ. ಸೊ DC ವೋಲ್ಟೇಜ್ ಬಂತು. ಈಗ ನಿಧಾನಕ್ಕೆ ಹ್ಯಾಂಡಲನ್ನು ಮೂವ್ ಮಾಡೋದ್ರಿಂದ ಮೋಟ್ರನ್ನ ಸ್ಟಾರ್ಟು ಮಾಡಿ. ಮೋಟ್ರ್ ಸ್ಟಾರ್ಟು ಆಯಿತು. ಸ್ಟಾರ್ಟ್ ಆದಮೇಲೆ ಈಗ ಲೋಡನ್ನು ಕೊಡಬೇಕು. ಲೋಡನ್ನು ಕೊಡಬೇಕು ಅಂದರೆ ಮೇಲ್ಗಡೆ ಹ್ಯಾಂಡಲನ್ನು ರೊಟೇಟ್ ಮಾಡ್ತಾ ಬನ್ನಿ. ರೊಟೇಟ್ ಮಾಡ್ತಾ ಬಂದರೆ ನಿಮಗೇನಾಗುತ್ತೆ, ಲೋಡ್ ಕರೆಂಟಲ್ಲಿ ಆರ್ಮೇಚರ್ ಕರೆಂಟು 0.6 ಇದ್ದಿದ್ದು ನೋಡಿ, 0.6 ಇದ್ದಿದ್ದು 0.77 ಆಮ್ಸಿಗೆ ಬಂತು. ಸೊ ರೈಸ್ ಮಾಡಿ 0.8 1 ಆಮ್ಸಿಗೆ ಕೊಡ್ತೀನಿ ನಾನೀಗ ಲೋಡ್ಗು. 1 ಆಮ್ಸ್ಗೆ ಕೊಟ್ಟಿದ್ದೀನಿ ಈಗ. ಒನ್ ಆಮ್ಸ್ 1.01 1.02 ವೋಲ್ಟೇಜ್ ಎಷ್ಟಿದೆ ನಮ್ಮ ಟ್ಯಾಬ್ಯುಲರ್ ಕಾಲಮಲ್ಲಿ ಹಾಕ್ಕೊಳ್ಳಿ ಇವೆರಡನ್ನೂ. ಇದು V ಇನ್ ವೋಲ್ಟ್ಸ್, I ಇನ್ ಆ್ಯಂಪ್ಸ್. ಸ್ಪೀಡ್ ಎಷ್ಟಿದೆ ನೋಡ್ಕೊಳ್ಳಿ, 1715 RPM ಇದೆ. ಇದನ್ನು ನೀವು ಟ್ಯಾಬ್ಯುಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು W1 ಎಷ್ಟಿದೆ ಇಲ್ಲಿ, W1 ಒಂದು 2 kg ಇದೆ, ಇನ್ನೊಂದು 0 kg ಇದೆ. ಅಲ್ಲಿಗೆ 0 -2 ಅಂತಂದರೆ -2 ಅಂದರೆ 2 kg ಲೋಡ್ ಇದೆ ಇವಾಗ. ಸೊ ಮತ್ತೆ ಲೋಡನ್ನು ರೈಸ್ ಮಾಡಿ, ಮತ್ತೆ ಲೋಡ್ ಕರೆಂಟ್ ರೈಸ್ ಆಗ್ತಾ ಹೋಗುತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾಯಿರಿ. 1.5 ಆಮ್ಸ್ ಕೊಟ್ಟೆ ಈಗ. 1.5 ಆಮ್ಸ್ ವೋಲ್ಟೇಜ್ ಕಮ್ಮಿ ಆಯಿತು. ಎರಡನ್ನೂ ರೀಡಿಂಗ್ ಬರ್ಕೊಳ್ಳಿ. ಸ್ಪೀಡ್ ಕಮ್ಮಿ ಆಯಿತು, ಸ್ಪೀಡನ್ನು ರೀಡಿಂಗು ಬರ್ಕೊಳ್ಳಿ ಟ್ಯಾಬ್ಯುಲರ್ ಕಾಲಮಲ್ಲಿ. ಮತ್ತೆ ಲೋಡನ್ನು ಮತ್ತೆ W1 W2 ಎಷ್ಟಿದೆ, ಇದು 3 kgs ಇದೆ, ಇದು 2 kgs ಇದೆ. ಸೊ 3 - 2 ಅಂದರೆ 1 kg ಲೋಡನ್ನು ಅಪ್ಲೈ ಮಾಡ್ದಂಗೆ ಆಯಿತು. ಎರಡು ವೆಯ್ಟನ್ನು ಬರ್ಕೊಳ್ಳಿ. ಮತ್ತೆ ಲೋಡನ್ನು ಕೊಡಿ.
2 ಆ್ಯಮ್ಸ್ ಲೋಡನ್ನು ಕೊಟ್ಟೆ. ಸೊ ವೋಲ್ಟೇಜು 256 ಆಯಿತು. ಸ್ಪೀಡ್ ಇನ್ನೂ ಕಮ್ಮಿ ಆಯಿತು, ಅದು ರೀಡಿಂಗ್ ಬರ್ಕೊಳ್ಳಿ. ವೋಲ್ಟೇಜ್ ಎಷ್ಟಿದೆ ಇಲ್ಲಿ 6 kg, 2 kg ಇದೆ W1 W2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಲೋಡನ್ನು ಇನ್ಕ್ರೀಸ್ ಮಾಡಿ. ತ್ರೀ ಆ್ಯಮ್ಸ್ ಕೊಡಿ. ಮತ್ತು ಟರ್ಮಿನಲ್ ವೋಲ್ಟೇಜು ಮತ್ತು ಕರೆಂಟು ಮತ್ತು ಸ್ಪೀಡನ್ನು ಮೆಷರು ಬರ್ಕೊಳ್ಳಿ. ಮೆಷರ್ ಮಾಡಿದ್ರೆ ಅದು ಬರ್ಕೊಳ್ಳಿ. ಮತ್ತು W1 10 kg, 4 kg. W1 10 kg ಇದೆ, W2 4 kg ಇದೆ ಬರ್ಕೊಳ್ಳಿ. ಈ ರೀತಿ ರೀಡಿಂಗ್ಸ್ನ ಮಾಡ್ತಾ ಹೋಗಿ. ಅಪ್ ಟು ದ ರೇಟೆಡ್ ಕರೆಂಟ್ ಎಷ್ಟಿದೆ 10 ಆ್ಯಮ್ಸ್ ತನಕ 12 ಆ್ಯಮ್ಸ್ ಕರೆಂಟ್ ರೇಟಿಂಗ್ ಇದೆ. ಅಪ್ ಟು 10 ಆ್ಯಮ್ಸ್ ತನಕ ಲೋಡಿಂಗನ್ನು ಮಾಡ್ಬೋದು. ಮಾಡ್ತಾ ಹೋದಂಗೆ ಎರಡರದ್ದು ಆರ್ಮೇಚರ್ ಕರೆಂಟು, ಸಪ್ಲೈ ಕರೆಂಟು ಮತ್ತು ಟರ್ಮಿನಲ್ ವೋಲ್ಟೇಜ್, ಇನ್ಪುಟ್ ವೋಲ್ಟೇಜ್ ಎರಡನ್ನೂ ಕೂಡ ನೀವೇನು ಮಾಡಿ ಮೆನ್ಷನ್ ಮಾಡ್ತಾ ಹೋಗಿ, ಬರ್ಕೊತಾ ಹೋಗಿ. ಸ್ಪೀಡನ್ನು ಮೆನ್ಷನ್ ಮಾಡ್ತಾ ಹೋಗಿ. 3 ರೀಡಿಂಗ್ಸನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ, ನಾನು ಬರ್ಸಿರ್ತಕ್ಕಂಥ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಲೋಡು ಕಮ್ಮಿ ಮಾಡಿ. ಆಫ್ ಮಾಡೋಕ್ಕೂ ಮುಂಚೆ ಲೋಡನ್ನು ಫುಲ್ಲು ಕಮ್ಮಿ ಮಾಡಿ. ಕಮ್ಮಿ ಮಾಡಾದಮೇಲೆ MCBನ ಆಫ್ ಮಾಡಿ. ಸ್ಟಾರ್ಟ್ರ್ ಆಫ್ ಆಗುತ್ತೆ. ಓಕೆ, ಅಲ್ಲಿಗೆ ನಾವು ರೀಡಿಂಗ್ಸನ್ನು ತೊಗೊಂಡಿದ್ದಾಯಿತು. ಈಗ ರೀಡಿಂಗ್ ತಗೊಂಡಿದ್ದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ನೀವು ಡ್ರಮ್ ಡಯಾಮೀಟ್ರನ್ನ ತೊಗೊಬೇಕು. ಡ್ರಮ್ ಡಯಾಮೀಟ್ರ್ ಎಷ್ಟಿದೆ 145 mm ಇದೆ. ಎಷ್ಟಿದೆ 145 mm ಇದೆ. ಇದನ್ನು ಫಸ್ಟ್ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 10 ಮಾಡಿದ್ರೆ 14.5 ಸೆಂಟಿಮೀಟರ್ಸ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ 0.145 ಸೆಂಟಿಮೀಟರ್ಸು ಬರುತ್ತೆ. ನೆಕ್ಸ್ಟ್ ಟಾರ್ಕನ್ನು ಕಂಡುಹಿಡ್ಕೊಳ್ಳಿ. ಟಾರ್ಕ್ ಕಂಡುಹಿಡ್ಕೊಬೇಕು ಅಂದರೆ ಈ ವೆಯ್ಟನ್ನು ನೀವು W1 - W2 ಮಾಡಿರೋ ರೀಡಿಂಗ್ ಬೇಕು. ಮತ್ತು ಡ್ರಮ್ ಡಯಾಮೀಟ್ರ್ ತೊಗೊಂಡ್ರಲ್ಲ ಈಗ 0.145 ಬೇಕು ಮೀಟರ್ಸಲ್ಲಿ. ಮತ್ತು ಇಂಟು 9.81 ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಟಾರ್ಕು ಸಿಗುತ್ತೆ. ಟಾರ್ಕ್ ಸಿಕ್ಕಾದ್ಮೇಲೆ ಔಟ್ಪುಟ್ ಎಷ್ಟು ಅಂತ ವ್ಯಾಟ್ಸ್ ಕಂಡುಹಿಡ್ಕೊಬೇಕು. ಸೊ ಔಟ್ಪುಟ್ ಈಸ್ ಈಕ್ವಲ್ ಟು 2π/NT ಡಿವೈಡೆಡ್ ಬೈ 60 ಅನ್ನೋ ಫಾರ್ಮುಲಾ ಯೂಸ್ ಮಾಡಿ ನೀವು ಔಟ್ಪುಟ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಔಟ್ಪುಟ್ ಆದಮೇಲೆ ನೆಕ್ಸ್ಟ್ ಇನ್ಪುಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಇನ್ಪುಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಆಲ್ರೆಡಿ ನೀವು ಸಪ್ಲೈ ವೋಲ್ಟೇಜ್ ಎಷ್ಟಿದೆ ಮತ್ತು ಸಪ್ಲೈ ಕರೆಂಟ್ ಎಷ್ಟಿದೆ ಅನ್ನೋದು ಎರಡೂ ರೀಡಿಂಗನ್ನು ತೊಗೊಂಡಿದ್ದೀರಾ. ಸೊ ಆ ರೀಡಿಂಗನ್ನು ಮಲ್ಟಿಪ್ಲೈ ಮಾಡಿ. ಕರೆಂಟ್ ಇಂಟು ವೋಲ್ಟೇಜ್ ಪವರ್ ಈಕ್ವೇಷನ್ ಯೂಸ್ ಮಾಡಿ. P = V × I ಮಾಡಿದ್ರೆ ವೋಲ್ಟೇಜು ಕರೆಂಟು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಇನ್ಪುಟ್ ಪವರು ಸಿಗುತ್ತೆ. ಇನ್ಪುಟ್ ಪವರ್ ಆದಮೇಲೆ ನೀವು ಕಂಡಿಡ್ದಾದ್ಮೇಲೆ ನೆಕ್ಸ್ಟ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಬೈ ಇನ್ಪುಟ್ ಇಂಟು 100 ಅಂತಕ್ಕಂಥ ಫಾರ್ಮುಲಾ ಯೂಸ್ ಮಾಡಿ ನೀವು ಎಫಿಷಿಯನ್ಸಿ ಆಫ್ ದ ಮೋಟ್ರನ್ನ ಕಂಡು ಹಿಡಿ. ನೋಡಿ, ಎಫಿಷಿಯನ್ಸಿ ಎಂದರೆ ನಾವು ಕೊಟ್ಟ ಇನ್ಪುಟ್ ಪವರ್ ಎಷ್ಟು ಚೆನ್ನಾಗಿ ಮೆಕ್ಯಾನಿಕಲ್ ಔಟ್ಪುಟ್ ಆಗಿ ಬದಲಾಗಿದೆ ಎನ್ನುವ ಲೆಕ್ಕ. ಈ ಫಾರ್ಮುಲಾಗಳನ್ನು ನಿಮ್ಮ ಜರ್ನಲ್ನಲ್ಲಿ ಸರಿಯಾಗಿ ಬರೆದಿಟ್ಟುಕೊಳ್ಳಿ. ಗೊತ್ತಾಯ್ತಾ? ಈ ಥರ ಪ್ರತಿಯೊಂದನ್ನು 5 ತಗೊಳ್ಳಿ. ಕ್ವಾರ್ಟರ್ ಲೋಡು, ಹಾಫ್ ಲೋಡು, 75% ಲೋಡು, 100% ಲೋಡ್ ಕೊಟ್ಟು ನೀವು ರೀಡಿಂಗನ್ನು ತೊಗೊಂಡು ಕ್ಯಾಲ್ಕುಲೇಟನ್ನು ಮಾಡಿ. ನಿಮ್ಮ ಮೋಟ್ರು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತು ಆಗುತ್ತೆ.